9:30 ಇದ್ದೀವಿ ಮೇಡಮ್. 9:30 ಇಲ್ಲಿ 1 ಗಂಟೆವರೆಗೂ ನಿಂತಿದ್ದೀವಿ, ಯಾರೂ ಬಂದಿಲ್ಲ. ಎಲ್ಲರೂ ನೋಡಿ ಒಟ್ಟಿಗೆ ನಾಷ್ಟ ತಿಂದು ಎಷ್ಟು ಜನ ತಲೆ ತಿರುಗಿ ಬೀಳ್ತಾವ್ರೆ ಗೊತ್ತಾ. ಯಾವ ಬರ್ತಾ ಇದ್ದಾನೆ, ಯಾವನೂ ಬರೋಲ್ಲ. ಅವ್ನು 2,000 ಕೊಡು ಅಂತ ಕೇಳೋರೆ, ನಮ್ಮ ಹತ್ರ ಕಿತ್ತು ನಮ್ಮ ಹೆಂಡತಿ ಮಕ್ಳು ಕೊಡೋಕೆ ಬೇಕಾ ಹೇಳಿ? ಯೋಚನೆ ಮಾಡಿ ನೀವು. ಅವ್ನು ಅಂತ ಕರೆಕ್ಟಾಗಿ ಇರೋನಾಗಿದ್ರೆ ಬಂದು ಮಾತಾಡಲಿ ಇಲ್ಲಿ. 9:30 ಇದ್ದೀನಿ. 9:30 12:00 ಆಯಿತು, ಇನ್ನೂ ಒಂದು ಗ್ಯಾಸ್ ಇಲ್ಲ ಅಂತಾರೆ. ನೋ ಸ್ಟಾಕ್ ಅಂದರೆ ಏನು ಮಾಡೋದು ಹೇಳಿ? ಹೋಗಿ ಬೆಳಗ್ಗೆಯಿಂದ ಬಿಸಿಲಲ್ಲಿ ಸಾಯ್ತಾ ಇದ್ದೀವಿ. ಯಾರು ಕೇಳೋರಿಲ್ಲ, ಯಾರು ಬರೋದಿಲ್ಲ. ರಾಜಕೀಯದವರು ಎಲ್ಲ ಇದು ಓಟಿಗೆ ಮಾತ್ರ ಬರ್ತಾರೆ ಅಷ್ಟೇ, ಬೇರೆ ಟೈಮಲ್ಲಿ ಯಾರೂ ಬರ್ತಾ ಇಲ್ಲ. ನಾನು 15 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಈ ಥರ ಗ್ಯಾಸು ಕಷ್ಟ ಆಗಿರೋದು. ಬಾಡಿಗೆ ಎಲ್ಲ ಚೆನ್ನಾಗಿದೆ, ಗ್ಯಾಸ್ ಇಲ್ಲ. ಗ್ಯಾಸ್ ಬಾಡಿಗೆ ಫುಲ್ ಇದೆ, ಬಟ್ ಗ್ಯಾಸ್ ಇಲ್ಲ. ಬಾಡಿಗೆ ಮಾತ್ರ ಏನು ಹೇಳಂಗಿಲ್ಲ. ಆನ್ ಮಾಡಿಬಿಟ್ರೆ ಓಲಾ ಒಬ್ಬರು ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಇದೆ. ಬಟ್ ಗ್ಯಾಸ್ ಎಲ್ಲಿ ಖಾಲಿ ಆಗುತ್ತೋ ಅದೊಂದು ಟೆನ್ಷನ್. ಅದು ನೋಡ್ಬೇಕು, ಅದು ಏನಾಗುತ್ತೋ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಈಗ ಆ ಥರ ಕಷ್ಟ ಆಗಿಬಿಟ್ಟಿದೆ ನಮ್ಗೆ. ಹಾಂ, 500 ರೂಪಾಯಿ ಜಾಸ್ತಿ ಹಾಕಿದ್ರೆ ಇವಾಗ ಇರೋ ಟ್ರಾಫಿಕಲ್ಲೇ ಒಂದು 1,100 ರೂಪಾಯಿ ಮಾಡ್ಬೋದು ಅಷ್ಟೇ. 500 ರೂಪಾಯಿ ಲಾಭ ಬರುತ್ತೆ, ಜೀವನ ಆಗುತ್ತೆ. ಇಲ್ಲ ಅಂದರೆ ಅದು ಇಲ್ಲ. ಇವಾಗ ನೋಡಿ, ಈಗ 4 ಅವರ್ ಆಯಿತು. 9:30 ಬಂದು ಅವಾಗ 12:00 1 ಗಂಟೆ ಆಗ್ತಾಯಿದೆ. 1 ಗಂಟೆ ಆಗ್ತಾಯಿದೆ. ಎಷ್ಟು ಅವರ್ ಆಯ್ತು ನೋಡಿ. ಅದು ಇವಾಗ ಸಿಗುತ್ತೋ ಇಲ್ಲ, ಅದು ಬೇರೆ. 1 ಗಂಟೆವರೆಗೆ ಹಾಕೋದು ಅಂತ ಇದ್ದಾರೆ, ಅದು ಬೇರೆ ಭಯ ಆಗಿಬಿಟ್ಟಿದೆ. ಈಗ 4 ಅವರ್ ನಿಂತ್ಕೊಂಡು ಖಾಲಿ ಹೋಗ್ಬಿಟ್ರೆ ಏನು ಮಾಡೋಣ? ಮನೆಗೆ ಹೋಗ್ಬೇಕಷ್ಟೇ. ಯಾವುದೋ ಗ್ಯಾರಂಟಿ ಏನೂ ಬರ್ತಾಯಿಲ್ಲಮ್ಮ, ಯಾವುದು ಬರ್ತಾನೆ ಇಲ್ಲ. ನಮ್ಗೆ BPL ಕಾರ್ಡೇ ಆಗಲಿಲ್ಲ ನಮಗಿನ್ನ. ಆಡೋರಿಗೆಲ್ಲ BPL ಕಾರ್ಡ್ ಮಾಡೋದ್ರೆ ಒಂದು ಅಲ್ಲಿ ಹೋಗಿ ಕೇಳಿ, ಅದನ್ನು ತೊಗೊಂಬ ಇದನ್ನು ತೊಗೊಂಬ, ಬರೀ ನಾಡ್ಕಾಡೋದು ಅಷ್ಟೇ. ಆ ಬೇಜಾರಿಗೆ ಹೋಗೋದೇ ಇಲ್ಲ, ಬಿಟ್ಬಿಟ್ಟೆ. ಅದೇ ಭಾಳ ಬೇಜಾರಾಗ್ಬಿಟ್ಟಿದೆ. ಬಂದು ಅದೇನಿದೆ ಸಮಸ್ಯೆ ಮಾಡಿಕೊಟ್ರೆ ಭಾಳ ಒಳ್ಳೇದು ನಮಗೆ. ಇಲ್ಲಾಂದರೆ ನೋಡಿ, ಎಲ್ಲ ಬಂಕ್ಗಳಲ್ಲೂ ಹಿಂಗೆ ನಿಂತ್ಕೊಂಡು 4 ಅವರ್ 5 ಅವರ್ ನಿಂತ್ಕೊಂಡ್ರೆ ಏನು ದುಡಿಯೋಕ್ಕಾಗುತ್ತೆ? ಗಾಡಿ ಬಾಡಿಗೆ ಕೊಡಬೇಕು, ಬಾಡಿಗೆ ಕೊಡೋರು ಬಿಡ್ತಾರೆ ಓನರು. ಬಾಡಿಗೆ ಕೊಡ ಇಲ್ಲ, ಗಾಡಿ ಕಿತ್ಕೊಂಡು ಕಳಿಸ್ತಾರೆ ಹೋಗಂತ. ಇವಾಗ ಕೊಡ್ತಾಯಿದ್ದೀನಿ, ನಿನ್ಸಿದ್ದೀನಿ. ಇವಾಗ 1 ವಾರದಿಂದ ಸರಿಯಾಗಿಲ್ಲ, ಗಾಡಿ ಬಾಡಿಗೆನೂ ಕಟ್ಟೋಕ್ಕಾಗ. ಅದು ಏನು ಬರೋಲ್ಲ. ಹೋಗಿ ದಾವಣಗೆರೆ ಎಲೆಕ್ಷನ್, ಬಾಗಲಕೋಟೆ ಎಲೆಕ್ಷನಲ್ಲಿ ಇದ್ದಾರೆ CM. ಇಲ್ಲೇನು ಯಾರು ಜನ ಸಾಯ್ತಾರೆ ಬದುಕ್ತಾ ಇದ್ದಾರೆ ಏನೂ ನೋಡ್ತಾ ಇಲ್ಲ. ಇಲ್ಲಿರೋ ಲೋಕಲ್ MLA ಕೂಡ ಬರಲಿಲ್ಲ. ಪ್ರಿಯಕೃಷ್ಣ ಎಲ್ಲಿದ್ದಾರೆ ಹೇಳಿ? ಒಬ್ಬರು ಇಲ್ಲ. ಯಾವ ಪ್ರಿಯಕೃಷ್ಣನೂ ಇಲ್ಲ, ಯಾವ ಕೃಷ್ಣನೂ ಇಲ್ಲ. ಹೋಗಿ ದುಡ್ಡು ಬೇಕಾದ ಓಟಿಗೆ ಮಾತ್ರ ಬರ್ತಾರೆ. ಬನ್ನಿ ಓಟ್ ಹಾಕಿ, ಅದನ್ನು ಹಾಕಿ ಇದನ್ನು ಹಾಕಿ ಅಂತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಮೊದಲು ಗ್ಯಾಸ್ದು ಒಂದು ಸಮಸ್ಯೆ ಒಂದು ಮಾಡೋಕ್ಕೆ ಹೇಳಿ, ನಮ್ಮ ದುಡ್ಕೊಂಡು ಇರ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ನಮಗೆ, ಭಾಳ ಕಷ್ಟ ಆಗಿದೆ. ಏನು ಲಾಭ ಅಲ್ವ, ಲಾಸು ಅಷ್ಟೇ ಬಿಡಿ. ಹಾಂ, 100 ಕಿಲೋಮೀಟ್ರ್ ಓಡ್ತದೆ. 18 ರೂಪಾಯಿಂದ ಲೆಕ್ಕ ಹಾಕಿ ನೀವೇ. ಹಾಗೈತಲ್ಲ ಇವಾಗ ಮಧ್ಯಾಹ್ನ ಮತ್ತೆ ಲೈನ್ ಮೇಲೆ ಹೋಗ್ಬೇಕು, ಮನೆ ಮೊಟ್ಟೆ ಏನು ಮಾಡೋದು?